ಇನ್ನ ಒಂದ್ ಕಡೆ ತಾವೆಲ್ಲರೂ ಗಮನಿಸ್ತಾ ಇರೋ ಹಾಗೆ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಭಾರಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದು ತಂಡ ಈಗಾಗಲೇ ದೆಹಲಿಗೆ ಹೋಗಿ ಆಗಿದೆ. ಅಲ್ಲಿ ನಾಯಕರನ್ನ ಭೇಟಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಡ ಹಾಕಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿಯುವಂತ ಕೆಲಸ ಇವರ ನಾಯಕರಿಂದ ಆಗಿದೆ. ಕನಕಪುರ ಬಂಡೆ ಈಗಾಗಲೇ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಾಗಿದೆ. ಕ್ಷಿಪ್ರ ಕ್ರಾಂತಿಗೆ ಕಾರಣ ಆಗಿದ್ದು ನವೆಂಬರ್ 26. ಇವತ್ತು ನವೆಂಬರ್ 20. ಶತಾಯಗತಾಯ ಸಿಎಂ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆ ದಿನಾಂಕ ಏನಾದರೂ ತಪ್ಪಿದರೆ ಸಿಎಂ ಹಾದಿ ಮತ್ತಷ್ಟು ಕಠಿಣ ಆಗುತ್ತೆ. ನವೆಂಬರ್ 26ಕ್ಕೆ ಏನಾದರೂ ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತಾ? ಈ ಆತಂಕ ಡಿ.ಕೆ. ಶಿವಕುಮಾರ್ ಮತ್ತು ಬಣವನ್ನ ಕಾಡ್ತಾ ಇದೆಯಾ? ನಾನು ಸಿಎಂ ಆದ್ರೆ ಇದೇ ಟರ್ಮಲ್ ಆಗ್ಬೇಕು, ಇನ್ನಾಗ್ಲಿಲ್ಲ ಅಂದ್ರೆ ಮತ್ತೆ ಆಗೋದು ಕಷ್ಟ ಅನ್ನುವಂಥದ್ದೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆಯಾ? ಅದರಲ್ಲೂ ಜ್ಯೋತಿಷಿಗಳ ಸಲಹೆಯನ್ನ ಕೇಳಿ ಆಪ್ತರನ್ನ ಅಖಾಡಕ್ಕಿಳಿಸಿದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಈಗ ಪ್ರಯತ್ನ ಮಾಡಿದ್ರೆ ಪಟ್ಟ ಸಿಗುತ್ತೆ, ಈಗ ಸಿಗಲಿಲ್ಲ ಅಂದ್ರೆ ಮುಂದೆ ಕಷ್ಟ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ಡಿ.ಕೆ. ಶಿವಕುಮಾರ್ ಅವರು ಭಕ್ತಿ ಯಾವ ರೀತಿ ತೋರಿಸ್ತಾರೆ, ಯಾವ ರೀತಿ ಅವರು ದೇವರನ್ನ ನಂಬುತ್ತಾರೆ, ಆಧ್ಯಾತ್ಮಿಕ ಲೋಕ ಅವರನ್ನ ಯಾವ ರೀತಿ ಆಗಾಗ ಸೆಳಿತಾ ಇರುತ್ತೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ 1.5 ವರ್ಷದ ಹಿಂದೆಯೇ ಡೇಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರಂತೆ. ಈಗ ಹೇಗಾದ್ರೂ ಮಾಡಿ ಸಿಎಂ ಆಗಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಅವರ ಆಪ್ತರನ್ನ ಅಖಾಡಕ್ಕಿಳಿಸಿದ್ದಾರೆ. ನವೆಂಬರ್ 26ರಂದೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ನವೆಂಬರ್ 26, ಇನ್ನು 4-5 ದಿನ ಮಾತ್ರ ಬಾಕಿ. ಆ ರೀತಿಯ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ಬಿಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಏನಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನ ಒಂದ್ ಕಡೆ ತಾವೆಲ್ಲರೂ ಗಮನಿಸ್ತಾ ಇರೋ ಹಾಗೆ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಭಾರಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದು ತಂಡ ಈಗಾಗಲೇ ದೆಹಲಿಗೆ ಹೋಗಿ ಆಗಿದೆ. ಅಲ್ಲಿ ನಾಯಕರನ್ನ ಭೇಟಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಡ ಹಾಕಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿಯುವಂತ ಕೆಲಸ ಇವರ ನಾಯಕರಿಂದ ಆಗಿದೆ. ಕನಕಪುರ ಬಂಡೆ ಈಗಾಗಲೇ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಾಗಿದೆ. ಕ್ಷಿಪ್ರ ಕ್ರಾಂತಿಗೆ ಕಾರಣ ಆಗಿದ್ದು ನವೆಂಬರ್ 26. ಇವತ್ತು ನವೆಂಬರ್ 20. ಶತಾಯಗತಾಯ ಸಿಎಂ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆ ದಿನಾಂಕ ಏನಾದರೂ ತಪ್ಪಿದರೆ ಸಿಎಂ ಹಾದಿ ಮತ್ತಷ್ಟು ಕಠಿಣ ಆಗುತ್ತೆ. ನವೆಂಬರ್ 26ಕ್ಕೆ ಏನಾದರೂ ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತಾ? ಈ ಆತಂಕ ಡಿ.ಕೆ. ಶಿವಕುಮಾರ್ ಮತ್ತು ಬಣವನ್ನ ಕಾಡ್ತಾ ಇದೆಯಾ? ನಾನು ಸಿಎಂ ಆದ್ರೆ ಇದೇ ಟರ್ಮಲ್ ಆಗ್ಬೇಕು, ಇನ್ನಾಗ್ಲಿಲ್ಲ ಅಂದ್ರೆ ಮತ್ತೆ ಆಗೋದು ಕಷ್ಟ ಅನ್ನುವಂಥದ್ದೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆಯಾ? ಅದರಲ್ಲೂ ಜ್ಯೋತಿಷಿಗಳ ಸಲಹೆಯನ್ನ ಕೇಳಿ ಆಪ್ತರನ್ನ ಅಖಾಡಕ್ಕಿಳಿಸಿದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಈಗ ಪ್ರಯತ್ನ ಮಾಡಿದ್ರೆ ಪಟ್ಟ ಸಿಗುತ್ತೆ, ಈಗ ಸಿಗಲಿಲ್ಲ ಅಂದ್ರೆ ಮುಂದೆ ಕಷ್ಟ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ಡಿ.ಕೆ. ಶಿವಕುಮಾರ್ ಅವರು ಭಕ್ತಿ ಯಾವ ರೀತಿ ತೋರಿಸ್ತಾರೆ, ಯಾವ ರೀತಿ ಅವರು ದೇವರನ್ನ ನಂಬುತ್ತಾರೆ, ಆಧ್ಯಾತ್ಮಿಕ ಲೋಕ ಅವರನ್ನ ಯಾವ ರೀತಿ ಆಗಾಗ ಸೆಳಿತಾ ಇರುತ್ತೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ 1.5 ವರ್ಷದ ಹಿಂದೆಯೇ ಡೇಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರಂತೆ. ಈಗ ಹೇಗಾದ್ರೂ ಮಾಡಿ ಸಿಎಂ ಆಗಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಅವರ ಆಪ್ತರನ್ನ ಅಖಾಡಕ್ಕಿಳಿಸಿದ್ದಾರೆ. ನವೆಂಬರ್ 26ರಂದೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ನವೆಂಬರ್ 26, ಇನ್ನು 4-5 ದಿನ ಮಾತ್ರ ಬಾಕಿ. ಆ ರೀತಿಯ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ಬಿಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಏನಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನ ಒಂದ್ ಕಡೆ ತಾವೆಲ್ಲರೂ ಗಮನಿಸ್ತಾ ಇರೋ ಹಾಗೆ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಭಾರಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದು ತಂಡ ಈಗಾಗಲೇ ದೆಹಲಿಗೆ ಹೋಗಿ ಆಗಿದೆ. ಅಲ್ಲಿ ನಾಯಕರನ್ನ ಭೇಟಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಡ ಹಾಕಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿಯುವಂತ ಕೆಲಸ ಇವರ ನಾಯಕರಿಂದ ಆಗಿದೆ. ಕನಕಪುರ ಬಂಡೆ ಈಗಾಗಲೇ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಾಗಿದೆ. ಕ್ಷಿಪ್ರ ಕ್ರಾಂತಿಗೆ ಕಾರಣ ಆಗಿದ್ದು ನವೆಂಬರ್ 26.
ಇವತ್ತು ನವೆಂಬರ್ 20. ಶತಾಯಗತಾಯ ಸಿಎಂ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆ ದಿನಾಂಕ ಏನಾದರೂ ತಪ್ಪಿದರೆ ಸಿಎಂ ಹಾದಿ ಮತ್ತಷ್ಟು ಕಠಿಣ ಆಗುತ್ತೆ. ನವೆಂಬರ್ 26 ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತಾ? ಈ ಆತಂಕ ಡಿ.ಕೆ. ಶಿವಕುಮಾರ್ ಮತ್ತು ಬಣವನ್ನ ಕಾಡ್ತಾ ಇದೆಯಾ? ನಾನು ಸಿಎಂ ಆದ್ರೆ ಇದೇ ಟರ್ಮಲ್ ಆಗ್ಬೇಕು, ಇನ್ನಾಗ್ಲಿಲ್ಲ ಅಂದ್ರೆ ಮತ್ತೆ ಆಗೋದು ಕಷ್ಟ ಅನ್ನುವಂಥದ್ದೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆಯಾ? ಅದರಲ್ಲೂ ಜ್ಯೋತಿಷಿಗಳ ಸಲಹೆಯನ್ನ ಕೇಳಿ ಆಪ್ತರನ್ನ ಅಖಾಡಕ್ಕಿಳಿಸಿದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಈಗ ಪ್ರಯತ್ನ ಮಾಡಿದ್ರೆ ಪಟ್ಟ ಸಿಗುತ್ತೆ, ಈಗ ಸಿಗಲಿಲ್ಲ ಅಂದ್ರೆ ಮುಂದೆ ಕಷ್ಟ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ಡಿ.ಕೆ. ಶಿವಕುಮಾರ್ ಅವರು ಭಕ್ತಿ ಯಾವ ರೀತಿ ತೋರಿಸ್ತಾರೆ, ಯಾವ ರೀತಿ ಅವರು ದೇವರನ್ನ ನಂಬುತ್ತಾರೆ, ಆಧ್ಯಾತ್ಮಿಕ ಲೋಕ ಅವರನ್ನ ಯಾವ ರೀತಿ ಆಗಾಗ ಸೆಳಿತಾ ಇರುತ್ತೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ 1.5 ವರ್ಷದ ಹಿಂದೆಯೇ ಡೇಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರಂತೆ. ಈಗ ಹೇಗಾದ್ರೂ ಮಾಡಿ ಸಿಎಂ ಆಗಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಅವರ ಆಪ್ತರನ್ನ ಅಖಾಡಕ್ಕಿಳಿಸಿದ್ದಾರೆ. ನವೆಂಬರ್ 26 ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ನವೆಂಬರ್ 26, ಇನ್ನು 4-5 ದಿನ ಮಾತ್ರ ಬಾಕಿ. ಆ ರೀತಿಯ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ಬಿಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಏನಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನ ಒಂದ್ ಕಡೆ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಭಾರಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದು ತಂಡ ಈಗಾಗಲೇ ದೆಹಲಿಗೆ ಹೋಗಿ ಆಗಿದೆ. ಅಲ್ಲಿ ನಾಯಕರನ್ನ ಭೇಟಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಡ ಹಾಕಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿಯುವಂತ ಕೆಲಸ ಇವರ ನಾಯಕರಿಂದ ಆಗಿದೆ. ಕನಕಪುರ ಬಂಡೆ ಈಗಾಗಲೇ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದಾಗಿದೆ. ಕ್ಷಿಪ್ರ ಕ್ರಾಂತಿಗೆ ಕಾರಣ ಆಗಿದ್ದು ನವೆಂಬರ್ 26. ಇವತ್ತು ನವೆಂಬರ್ 20. ಶತಾಯಗತಾಯ ಸಿಎಂ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆ ದಿನಾಂಕ ಏನಾದರೂ ತಪ್ಪಿದರೆ ಸಿಎಂ ಹಾದಿ ಮತ್ತಷ್ಟು ಕಠಿಣ ಆಗುತ್ತೆ. ನವೆಂಬರ್ 26 ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತಾ? ಈ ಆತಂಕ ಡಿ.ಕೆ. ಶಿವಕುಮಾರ್ ಮತ್ತು ಬಣವನ್ನ ಕಾಡ್ತಾ ಇದೆಯಾ? ನಾನು ಸಿಎಂ ಆದ್ರೆ ಇದೇ ಟರ್ಮಲ್ ಆಗ್ಬೇಕು, ಇನ್ನಾಗ್ಲಿಲ್ಲ ಅಂದ್ರೆ ಮತ್ತೆ ಆಗೋದು ಕಷ್ಟ ಅನ್ನುವಂಥದ್ದೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆಯಾ? ಅದರಲ್ಲೂ ಜ್ಯೋತಿಷಿಗಳ ಸಲಹೆಯನ್ನ ಕೇಳಿ ಆಪ್ತರನ್ನ ಅಖಾಡಕ್ಕಿಳಿಸಿದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಈಗ ಪ್ರಯತ್ನ ಮಾಡಿದ್ರೆ ಪಟ್ಟ ಸಿಗುತ್ತೆ, ಈಗ ಸಿಗಲಿಲ್ಲ ಅಂದ್ರೆ ಮುಂದೆ ಕಷ್ಟ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ಡಿ.ಕೆ. ಶಿವಕುಮಾರ್ ಅವರು ಭಕ್ತಿ ಯಾವ ರೀತಿ ತೋರಿಸ್ತಾರೆ, ಯಾವ ರೀತಿ ಅವರು ದೇವರನ್ನ ನಂಬುತ್ತಾರೆ, ಆಧ್ಯಾತ್ಮಿಕ ಲೋಕ ಅವರನ್ನ ಯಾವ ರೀತಿ ಆಗಾಗ ಸೆಳಿತಾ ಇರುತ್ತೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ 1.5 ವರ್ಷದ ಹಿಂದೆಯೇ ಡೇಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರಂತೆ. ಈಗ ಹೇಗಾದ್ರೂ ಮಾಡಿ ಸಿಎಂ ಆಗಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಅವರ ಆಪ್ತರನ್ನ ಅಖಾಡಕ್ಕಿಳಿಸಿದ್ದಾರೆ. ನವೆಂಬರ್ 26 ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ನವೆಂಬರ್ 26, ಇನ್ನು 4-5 ದಿನ ಮಾತ್ರ ಬಾಕಿ. ಆ ರೀತಿಯ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ಬಿಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಏನಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್,